ನಮಸ್ಕಾರ ಮಾರೇ, ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಟು ಶಿವ್ ಟ್ರಾವೆಲ್ ಸ್ಟೋರೀಸ್. ಇವತ್ತು ಡೇ 2 ನಮ್ಮ ಸ್ಟೇ. ನೋಡಿ ಹಿಂದೆ ಮೋಸ್ಟ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಇದೇ ಸ್ಟೇಯಲ್ಲಿ ನಾವು ಸ್ಟೇ ಮಾಡಿದ್ದು ನೈಟು. ಸೊ ಇಲ್ಲಿಂದ ವ್ಯೂ ಐ ಹ್ಯಾವ್ ಟು ಶೋ ದಿಸ್ ಟು ಯು. ಹೇಗಿದೆ ನೋಡಿ. ಈ ಮುಂದೆ ಇರುವ ವ್ಯೂ ನೀವು ಆಲ್ರೆಡಿ ನನ್ನ ವಿಡಿಯೋಸಲ್ಲಿ ನೋಡಿದ್ದೀರಿ. ಅಲ್ಲಿ ನಿಮಗೆ ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಅಂಬಾತೀರ್ಥ. ತುಂಬ ಚೆನ್ನಾಗಿತ್ತು. ಸೊ ನಾವು ಈಗ ರೆಡಿಯಾಗಿ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಕ್ಯಾತನ್ಮಕ್ಕಿಗೆ. ಸೊ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೇನೆ. ಇದು ನೋಡಿ, ನಾವು ಉಳ್ಕೊಂಡಿರೋ ರೆಸಾರ್ಟಿಂದ ಜಸ್ಟ್ ಮೇನ್ ರೋಡಿಗೆ ಟಚ್ ಆಗಬೇಕಾದ್ರೆ ಆಲ್ಮೋಸ್ಟ್ ಒಂದು 100 ಮೀಟರ್ಸ್ ಟು 200 ಮೀಟರ್ಸ್ ಆಫ್ ರೋಡಿಂಗ್. 500 ಮೀಟ್ರ್ ಇದೆ ಮಾರೆ. 500 ಮೀಟ್ರಾ? ನೋಡಿ ಎಂತ ನೋಡಿ, ಇದು ಇಟ್ ಈಸ್ ಅನ್ ಮೋಟಿವೇಶನ್ ಅಗೇನ್. ಈ ಆಫ್ ರೋಡಿಂಗ್ ಎಲ್ಲ ಕಡೆ ಸಿಗಲ್ಲ, ಆಯಿತಾ? ಇಲ್ಲಿ ನೋಡಿ, ಅಡಿಕೆ ಮರ, ಅಡಿಕೆ ತೋಟ, ಇಂಥ ಎನ್ವಿರಾನ್ಮೆಂಟ್ ನಮ್ಮ ಬೇಕು ಅಂದರೆ ಸಿಗೋದಿಲ್ಲ. ಸೊ ಕಳಸಕ್ಕೆ ಬನ್ನಿ. ಎಸ್, ಪ್ಲೀಸ್ ಎಕ್ಸ್ಪ್ಲೋರ್ ಕಳಸ. ನೀವು ಬರಬೇಕಾದ್ರೆ ಇಲ್ಲೊಂದು ನೋಡಿ, ಇಲ್ಲಿ ನೋಡಿ ನೀರು. ವಾವ್, ದಿಸ್ ಇಸ್ ಹೌ ಇಟ್ ಈಸ್. ನಾವು ಇಳಿಲೇ ಇಲ್ಲ ಅಲ್ಲ ಮಾರೆ, ಸಾವು. ಈ ಕಡೆ ನೋಡಿ, ಇಲ್ಲಿ ನೋಡಿ, ನಮ್ಮ ಸ್ನೇಹಿತರು ಕೂಡ ನಮ್ಮ ನೋಡಿ, ಈ ಥರ ರೋಡ್ಸ್ ವಿಲ್ ಗಿವ್ ಯು ಆಲ್ ದ ಗೂಸ್ ಬಂಪ್ಸ್ ಟು ಎಕ್ಸ್ಪ್ಲೋರ್ ಮೋರ್ ಆ್ಯಂಡ್ ಹ್ಯಾವ್ ಫನ್. ಹಿಂದೆ ಈ ಕಡೆ ಯೂಟರ್ನ್ ಹಿಂಗೆ ಬಂದದ್ದು. ನಾವು ಹಿಂಗೆ ಬಂದದ್ದಲ್ಲ. ಜಾಲಿ ಈ ಕಡೆ ಬಾ. ಸೊ ನಾವಿಬ್ಬರು ಇವಾಗ ಒಂದೇ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಕ್ಯಾತನ್ಮಕ್ಕಿಗೆ. ಸೊ ಕ್ಯಾತನ್ಮಕ್ಕಿಗೆ ಬೈಕ್ ಅಲೋ ಇರೋದಿಲ್ಲ. ಸೊ ನೀವು ಬೇಸಲ್ಲಿ ನಿಲ್ಲಿಸಿ ಅಲ್ಲಿಂದ ಹೋಗ್ಬೇಕಾಗತ್ತೆ. ಎಷ್ಟು ಚಾರ್ಜ್ ಮಾಡ್ತಾರೆ ಏನು ಅಂತ ಅದನ್ನು ಮುಂದೆ ಹೋದ್ಮೇಲೆ ನಿಮಗೆ ಹೇಳ್ತೇನೆ. ನೋಡಿ, ನಾವು ಹೊರನಾಡಿಂದ ಕ್ಯಾತನ್ಮಕ್ಕಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಆಲ್ಮೋಸ್ಟ್ ಒಂದು ಅಪ್ರಾಕ್ಸಿಮೇಟ್ಲಿ 8 ಕಿಲೋಮೀಟರ್ಸ್ ಇರ್ಬೋದಾ? 8 ಕಿಲೋಮೀಟರ್ಸ್ ಬೇಸ್ವರೆಗೂ ನಮ್ಮ ವೆಹಿಕಲ್ ಹೋಗುತ್ತೆ. ಅಲ್ಲಿಂದ ಜೀಪಲ್ಲೇ ಹೋಗ್ಬೇಕಾಗುತ್ತೆ. ಆ್ಯಕ್ಚುಲಿ ಈ ನಡುವೆ ರಿಸ್ಟ್ರಿಕ್ಟ್ ಮಾಡಿರೋದು. ಮುಂಚೆ ಹಿಂಗಿದ್ದೆ. ಆ್ಯಕ್ಚುಲಿ ಈ ನಡುವೆ ರಿಸ್ಟ್ರಿಕ್ಟ್ ಮಾಡಿರೋದು. ಮುಂಚೆ ಎಲ್ಲ ನಾವು ಬೈಕಲ್ಲೇ ಹೋಗಿದ್ದೀವಿ ಕ್ಯಾತನ್ಮಕ್ಕಿಗೆ. ಬಟ್ ಈಗ ನಮ್ಮ ಜನ ಗೊತ್ತಲ್ಲ, ಹೋದ್ರೆ ಧೂಳು ಎಬ್ಬಿಸ್ತಾರೆ, ಅವ್ರು ರಿಸ್ಟ್ರಿಕ್ಷನ್ ಹಾಕಿ ನಿಲ್ಲಿಸ್ತಾರೆ. ದೇವರು ಇವಾಗ ಆಫ್ ರೋಡ್ ಸ್ಟಾರ್ಟ್ ಮಾಡಿದ್ದೀವಿ. ಆ ಗಾಡಿಯಲ್ಲಿ ಒಬ್ರು ವಾಮಿಟಿಂಗ್ ಸಂಶಯ ಇರುವ ವ್ಯಕ್ತಿ ಇದ್ದಾರೆ. ದ ವಾಮಿಟರ್ ಆಫ್ ದಿಸ್ ಗ್ಯಾಂಗ್. ಅಂಡ್ ವಿ ಆರ್ ವೇಟಿಂಗ್ ಫಾರ್ ದಟ್ ಮೂಮೆಂಟ್. ಎಲ್ಲೆಲ್ಲೂ ನೀರು ಜಾಗಿಲ್ಲಿ. ಆಲ್ಮೋಸ್ಟ್ ರೋಡ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಇದೆ. ಸಿಮೆಂಟ್ ರೋಡ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ನೀವು ಇನ್ನೊಂದು 6-7 ತಿಂಗಳು ಬಿಟ್ಟ ನಂತರ, ಆಯಿತು 5-6 ತಿಂಗಳು ಅಟ್ಲೀಸ್ಟ್ ಒಂದು ಗ್ಯಾಪ್ ಕೊಟ್ಟರೆ ಎಲ್ಲ ರೋಡ್ಸ್ ರೆಡಿ ಆಗುತ್ತೆ. ಪ್ರವಾಸಿಗರಿಗೆ ಐ ಶ್ಯೂರ್ ದೇ ವಿಲ್ ಹ್ಯಾವ್ ವಂಡರ್ಫುಲ್ ರೋಡ್ಸ್. ಇದೇ ದ್ವಾರ.
ಇಲ್ಲಿಂದ ನಮ್ಮ ಕ್ಯಾತನಮಕ್ಕಿ ಆಫ್ ರೋಡ್ ಶುರು. ಆ ಕಡೆ ಈ ಕಡೆ ಇಲ್ಲಿ ತುಂಬಾ ಹೈಟ್ ಇದ್ದೀರಾ. ಕ್ಯಾತನಮಕ್ಕಿ ಆಫ್ಟರ್ 2 years ಐ ಆಮ್ ಕಮಿಂಗ್ ಹಿಯರ್. ತುಂಬ ಅವಸಮ್ ಇದೆ. ರೋಡ್ ಎಲ್ಲ ಇನ್ನೂ ಹಾಳಾಗಿದೆ ಮುಂಚೆಗಿಂತ. ಏನೋ ಮೊದಲು ಸ್ವಲ್ಪ ಹೈಟ್ ಇದೆ, ಸ್ವಲ್ಪ ಬಗ್ಬೇಕು. ಅವ್ರು ಒಂದು ಸ್ವಲ್ಪ ಬಗ್ಬೇಕು, ಇಲ್ಲಾಂದ್ರೆ ಹೊಡ್ಕೊಳ್ತಾರೆ. ಓಪನ್ ಕಾರಲ್ಲಿ ಕ್ಯಾತನಮಕ್ಕಿ ಕಾರ ಮಾರ. ದೇವರು ಇವಾಗ ನಾವು ಹೊಂಟಿವಿ. ವೇಟ್ ಫಾರ್ ದ ವ್ಯೂ. ಎಷ್ಟು ನಿಮಿಷ ಅಣ್ಣ? 20 ನಿಮಿಷ. ಓವರ್ಟೇಕ್ ಮಾಡ್ತಿದ್ದಾರೆ ಈಗ ಅವರು. ಬಟ್ ಅವ್ರಿಗೂ ವಯಸ್ಸಾಗಿದೆ, ಓವರ್ಟೇಕ್ ಮಾಡಿ ಸಾಧ್ಯನೇ ಇಲ್ಲ. ತಂದು ನಾ ಹಿಡ್ಕೋಬೇಕಿತ್ತು. ಫ್ರೆಂಡ್ಸ್, ಅದು ನಮ್ಮ ಹಿಂದೆಡೆ ಬರ್ತಿರೋ ಗಾಡಿಗೂ ಏನು ವಯಸ್ಸಾಗಿದೆ, ನನಗೂ ಬಾಡಿಗಳಿಗೂ ವಯಸ್ಸಾಗಿದೆ, ಮತ್ತೆ ರೋಡಿಗಂತೂ ವಿಪರೀತ ವಯಸ್ಸಾಗಿದೆ. ನಮ್ಮ ಡೌಟ್, ಕೊನೆವರೆಗೂ ಕಾರ್ ನೋಡಿ. ಸೊ ಈಗ ಕ್ಯಾತನಮಕ್ಕಿಗೆ ಬಂದಾಯ್ತು ನಾವು. ಈಗ ಇಲ್ಲಿಂದ ನೋಡಿ ಹಿಂದೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಜೀಪೆಲ್ಲ ನಿಂತಿದೆ, ಅದು ಬೇಸ್ ಪಾಯಿಂಟ್. ನಿಮಗೆ ಬೇಸ್ ಪಾಯಿಂಟಿಂದ ಆಲ್ಮೋಸ್ಟ್ 3 to 4 ಕಿಲೋಮೀಟರ್ಸ್ ಬಂದರೆ ನಿಮಗೆ ವ್ಯೂ ಹೀಗಿರುತ್ತೆ. ಸೊ ಇಲ್ಲಿಂದ ನಾವು ನೋಡಿ ಆ ಲಾಸ್ಟ್ಗೆ ಅಲ್ಲಿವರೆಗೂ ನಡ್ಕೊಂಡೋದ್ರೆ ಯು ವಿಲ್ ಎಕ್ಸ್ಪೀರಿಯನ್ಸ್ ದ ಬೆಸ್ಟ್ ವ್ಯೂ. ಯಾಕೆ ಕ್ಯಾತನಮಕ್ಕಿ ಇಷ್ಟು ಫೇಮಸ್ ಅಂತ ನಿಮ್ಗೆ ಆ ವ್ಯೂ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಕೆಲವರು ಪಾಪ ಗುರು ಸರ್ಗೆ ನಡೆಯೋಕ್ಕಾಗಲ್ಲ, ಬಟ್ ಆದರೂ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ, ಏನು ಮಾಡೋಕ್ಕಾಗಲ್ಲ. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂತ ಇರೋದು ನಾನೊಬ್ಬನೇ. ಪಾಪ ವಯಸ್ಸಾದ ಜನ ಇದ್ದಾರೆ, ಅವರಿಗೆಲ್ಲ ವಾಕಿಸ್ಟಿಕ್ಕೆಲ್ಲ ಕರ್ಕೊಂಡು ಯಾರಲ್ಲಿ ವಯಸ್ಸಾಗಿರೋರು ಅದೇ ಹೇಳಿ. ಅಲ್ಲಿ ಕೈಯಲ್ಲಿ ವಾಟರ್ ಬಾಟ್ಲು ಅವ್ರಿಗೆಲ್ಲ ಟ್ಯಾಬ್ಲೆಟ್ಸು ಬೇಕಾಗುತ್ತೆ ಅವ್ರಿಗೆ. ಎನರ್ಜಿ ಡ್ರಿಂಕ್ಸು. ಶುಗರ್ ಪೇಷಂಟ್ಗೋಸ್ಕರ ನಾವು ಬೇರೆ ಬಿಸ್ಕೆಟ್ ಎಲ್ಲ ತಗೊಂಡಿದ್ವಿ. ಅವ್ರ ಶುಗರ್ ಬಿಸ್ಕೆಟ್ ಪ್ಯಾಕೆಟ್ ಅರುಣ್ ಕ್ಯಾರಿ ಮಾಡ್ತಾ ಇದ್ರು ಇವ್ರಿಗೋಸ್ಕರ ಪರ್ಟಿಕ್ಯುಲರ್ಲಿ. ಇವರು ಜಗತ್ತಿನಲ್ಲೇ ಅತ್ಯಂತ ಸಾಹುಕಾರರು. ಯಾಕಂದ್ರೆ ಮೈಯಲ್ಲಿ ಶುಗರ್ ಫ್ಯಾಕ್ಟ್ರಿ ಇದೆ, ಹಲ್ಲಲ್ಲಿ ಬಂಗಾರ ಇದೆ, ಮೈಯಲ್ಲಿ ಸ್ಟೀಲ್ ಫ್ಯಾಕ್ಟ್ರಿ ಇದೆ. ಅವ್ರಿಗೆ ಇರೋದೆಲ್ಲ ನಮ್ಮ ಮೇಲೆ ಹೇಳ್ಬಿಡ್ತಾ ಇದ್ರು. ಸರಿ ಇಲ್ಲ ಎಲ್ಲವೂ ನೋಡಿ. ಆಲ್ರೆಡಿ ಸೌಂಡ್ ಸ್ಟಾರ್ಟ್ ಆಯ್ತು. ಗುರು ಜೀವನದಲ್ಲಿ ಬಾರೋ ಮುಂದೆ ಬಾರೋ, ಜೀವನ ಮುಗಿಯೋದೊಳಗೆ ಕ್ಯಾತನಮಕ್ಕಿ ಅನ್ಸಲ್ಲ ನೋಡಿ. ಅಲ್ಲಿ ನೋಡಿ. ಇವತ್ತು ನಮ್ಮ ಜೊತೆಗೆ ಶಿವು, ದ ಮೇನ್ ಆರ್ಗನೈಸರ್ ಆಫ್ ದಿಸ್ ಆರ್ಗನೈಸರ್. Shivu, how you feel? Yes. It's always feel good to come to Kalasa because every year almost I am visiting Kalasa. Because I feel ನಾವು ಕೊಟ್ಟಿಗೆ ಹಾರದಿಂದ ಸ್ಟಾರ್ಟ್ ಮಾಡಿ ಟಿಲ್ ಕಳಸವರೆಗೂ ಬರಬೇಕಾದ್ರೆ ಆ ರೋಡೇ ನನಗೆ ತುಂಬ ಇಷ್ಟ. ಓಕೆ, ಇಟ್ ಇಸ್ ಎಕ್ಸಾಸ್ಟಿವ್ ರೋಡ್. ತುಂಬ ಎಕ್ಸಾಸ್ಟ್ ಆಗೋಗ್ತೀವಿ ಆ್ಯಕ್ಚುಲಿ. ಸ್ಟಿಲ್ ಐ ಲವ್ ಟು ರೈಡ್ ಇನ್ ದಿಸ್ ಪರ್ಟಿಕ್ಯುಲರ್ ರೋಡ್. ಓಕೆ, ನೀವು ಅಂದರೆ ಲೈಕ್ ರೈಡು ಹೇಗೆ ಮಾಡ್ತೀರಾ? ಒಕೇಶ್ನಲ್ಲಿ ಮಾಡ್ತೀರೋ, ವೀಕ್ಲಿ ಮಾಡ್ತೀರೋ, ಯಾವ ಥರ ರೈಡ್ ನಿಮಗೆ? ಯೂಶಲಿ ಮಂತ್ಲಿ 1 ರೈಡ್ ಆದರೂ ಫಾರ್ ಶೋರ್ ನಾನು ಮಾಡೇ ಮಾಡ್ತೀನಿ. ಓಕೆ, ಸೊ ಐ ಮೀನ್ ವರ್ಜ್ ಆಫ್ ಸ್ಟಾರ್ಟಿಂಗ್ ಎ ನ್ಯೂ biking community. Okay, soon I'll be announcing the name of that community also. Okay, so you'll be the part of it. Okay, thank you man. ನಿಮಗೆ ಅಂದರೆ ಎಷ್ಟು ಜನ ಬೈಕ್ ರೈಡರ್ಸ್ ಪರಿಚಯ ಇದ್ದಾರೆ? ತುಂಬ ಇದ್ದಾರೆ. ಸಿ ಐ ವಾಸ್ ಬೇಸಿಕಲಿ ಇಂಟ್ರೋವರ್ಟ್, ತುಂಬ ಮಾತಾಡ್ತಾ ಇರಲಿಲ್ಲ ಮುಂಚೆ. ಓಕೆ, ಬೈಕ್ ರೈಡ್ ಅಂತ ಸ್ಟಾರ್ಟ್ ಆಗಿ ಕಮ್ಯುನಿಟಿಯಲ್ಲಿ
ರೈಡ್ ಮಾಡೋಕ್ಕೆ ಶುರು ಆದಮೇಲೆ ಐ ಗಾಟ್ ಲಾಟ್ ಆಫ್ ಫ್ರೆಂಡ್ಸ್. ಸೊ ಐ ಗಾಟ್ ವೆರಿ ವೆರಿ ಗುಡ್ ಫ್ರೆಂಡ್ಸ್ ಆ್ಯಕ್ಚುಲಿ. ಓಕೆ 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 ಫೈನಲಿ ಇದೊಂದು ತುಂಬ ಒಳ್ಳೆ ಗ್ರೂಪ್ ಇವತ್ತು ನೀವು ನಮಗೆ ಒದಗಿಸ್ಕೊಟ್ಟಿದ್ದಕ್ಕೆ ವಿ ಆರ್ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಅ ಲಾಟ್. ವೆಲ್ಕಮ್ ಎನಿ ಟೈಮ್. ಎಸ್. ಸೊ ನಾವು ಯಾಕೆ ಕ್ಯಾತನ್ಮಕ್ಕಿಗೆ ಬರಬೇಕಂದ್ರೆ ಯು ಜಸ್ಟ್ ಎಕ್ಸ್ಪೀರಿಯನ್ಸ್ ದಿಸ್. ನಿಮಗೆ ಕ್ಲೌಡ್ಸ್ ಇಲ್ಲ ಬಟ್ ಯು ಕ್ಯಾನ್ ಸಿ ದ ವ್ಯೂ. Thank you so much for organizing this trip. We are experiencing a lifetime. This is the best view ನೋಡಿ ಎಷ್ಟು ಚಂದ ಇದೆ. and weather also very very beautiful. ಸೊ ಓವರಾಲ್ ನಮ್ಮ ಕಳಸ ಎಕ್ಸ್ಪೀರಿಯನ್ಸ್ ತುಂಬ ಚೆಂದ ಇತ್ತು. ಬಿಕಾಸ್ ಸ್ಟೇ ಬಿಕಾಸ್ ಆಫ್ ದ ಕಂಪನಿ ಎಲ್ಲ. ನಾವು ಆಲ್ಮೋಸ್ಟ್ ಈಗ 2 ಗಂಟೆ ಆಗಿದೆ. 2:30 ಇಲ್ಲಿಂದ ಬಿಡ್ತಾ ಇದ್ದೀವಿ. ಒಳ್ಳೆ ಸ್ಟೇ ಸಿಕ್ಕಿದೆ. ಇದರ ಆಪೋಸಿಟಲ್ಲೇ ಅಂಬಾತೀರ್ಥ ನದಿ ಕಾಣುತ್ತೆ ನಿಮಗೆ. ಸೊ ಎಲ್ಲ ಇಟ್ ವಾಸ್ ವೆರಿ ನೈಸ್. ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ತುಂಬ ಒಳ್ಳೆ ರೈಡ್ ಆಯಿತು ಇದು. ಸೊ ಇಲ್ಲಿಂದ ಬಿಟ್ಟು ಒಂದು 6-7 ಅವರ್ ಆಗುತ್ತೆ ಬೆಂಗಳೂರಿಗೆ ಹೋಗ್ತಾ. ಅದು ಮುಗಿಸಿದ್ರೆ ಮುಗೀತು. ಸೊ ನೆಕ್ಸ್ಟ್ ಇಯರ್ ಅಗೇನ್ ಐ ವಿಲ್ ಕಮ್ ಟು ಕಳಸ. ಎವ್ರಿ ಇಯರ್ ಐ ವಿಲ್ ಕಮ್ ಬಿಕಾಸ್ ನನಗೆ ತುಂಬ ಇಷ್ಟವಾಗಿರುವ ಪ್ಲೇಸ್ ಇದು. ಸೊ ಅಲ್ಲಿವರೆಗೂ ನಮ್ಮ ಈ ಕಳಸ ವ್ಲಾಗ್ನ ಮುಗಿಸುವ ಸಮಯ ಬಂದಾಯಿತು. ಸ್ಟೇ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ಅಪ್ಡೇಟೆಡ್ ವಿಡಿಯೋ. ಥ್ಯಾಂಕ್ ಯು.